ಹಾಯ್ ಎಲ್ರಿಗೂ. ಸೈನ್ಸ್ ಕಾನ್ಸೆಪ್ಟ್ ಮೇಲಿನ ಪಾರ್ಟ್ 5 ವಿಡಿಯೋ ಇದಾಗಿದೆ. ಇಲ್ಲಿ ನ್ಯೂಟನ್ಸ್ ಲಾ ಆಫ್ ಮೋಷನ್ ಮೇಲಿನ 3 ಲಾಗಳನ್ನು ಕೂಡ ನಾವು ತಿಳ್ಕೊಬೋದಾಗಿರುತ್ತೆ. ಎಕ್ಸಾಂಪಲ್ ಜೊತೆಗೆ ನ್ಯೂಟನ್ಸ್ ಮೊದಲ ನಿಯಮ, ನ್ಯೂಟನ್ಸ್ ಫಸ್ಟ್ ಲಾ. ಇದು ಏನು ಹೇಳುತ್ತೆ ಅಂತಂದರೆ, ಒಂದು ವಸ್ತು ವಿಶ್ರಾಂತದಲ್ಲಿದ್ದರೆ ಅದು ವಿಶ್ರಾಂತದಲ್ಲೇ ಇರುತ್ತದೆ, ಚಲನೆಯಲ್ಲಿದ್ದರೆ ಅದು ಅದೇ ವೇಗ ಮತ್ತು ದಿಕ್ಕಿನಲ್ಲಿ ಚಲಿಸುತ್ತಿರುತ್ತದೆ. ಏನಂತಂದರೆ, ಇದಕ್ಕೆ ಯಾವುದೇ ಒಂದು ಹೊರಗಿನಿಂದ ಒಂದು ಫೋರ್ಸ್ ಅಪ್ಲೈ ಆಗಿಲ್ಲ ಅಂತಂತಂದರೆ ಒಂದು ವಸ್ತು ಇದ್ದಲ್ಲೇ ಇರುತ್ತೆ, ಅಥವಾ ಅದು ಚಲನೆಯಲ್ಲಿದ್ದರೆ ಅದು ಚಲನೆಯಲ್ಲೇ ಇರುತ್ತೆ. ಇದು ನ್ಯೂಟನ್ಸ್ ಮೊದಲ ನಿಯಮವಾಗಿರುತ್ತೆ. ಈ ಒಂದು ಕ್ರಿಯೆಯನ್ನು ಅಥವಾ ನಿಯಮವನ್ನು ಲಾ ಆಫ್ ಇನರ್ಷಿಯಾ ಅಂತಲೂ ಕೂಡ ಕರೆಯಲಾಗುತ್ತೆ. ಇದಕ್ಕೆ ಎಕ್ಸಾಂಪಲ್ಗಳನ್ನು ನೋಡಿದ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಮೊದಲಿಗೆ, ಬಸ್ ನಿಂತಿರುವಾಗ ಏಕಾಏಕಿ ಚಲಿಸಿದರೆ ಪ್ರಯಾಣಿಕರು ಹಿಂಬದಿಗೆ ವಾಲುತ್ತಾರೆ. ಅವರ ದೇಹ ವಿಶ್ರಾಂತದಲ್ಲಿರಲು ಪ್ರಯತ್ನಿಸುತ್ತೆ. ಇಲ್ಲಿ ಏನು ಅಂತಂತಂದರೆ, ನಿಂತಿರುವಂಥ ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಯಾವುದೇ ವೆಹಿಕಲ್ ಆಗಿರ್ಬೋದು, ಚಲನೆಯನ್ನು ಅಂದರೆ ಚಲಿಸಲಿಕ್ಕೆ ಶುರು ಮಾಡ್ತು ಅಂದರೆ ಅವರು ಹಿಂಬದಿಗೆ ವಾಲ್ತಾರೆ. ಇದು ಕೂಡ ಈ ನ್ಯೂಟನ್ಸ್ ಫಸ್ಟ್ ಲಾಗೆ ಎಕ್ಸಾಂಪಲ್ ಆಗಿರುತ್ತೆ. ಜೊತೆಗೆ ಕ್ರಿಕೆಟ್ ಚೆಂಡು ನೆಲದ ಮೇಲೆ ನಿಲ್ಲುತ್ತದೆ. ಇದು ಘರ್ಷಣ ಬಲದ ಒಂದು ತತ್ವದ ಮೇಲೆ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಜೊತೆಗೆ ನ್ಯೂಟನ್ಸ್ ಫಸ್ಟ್ ಲಾ. ಮೂರನೇದು, ಒಂದು ವಸ್ತುವನ್ನು ತಳ್ಳಿದರೆ ಅದು ಚಲಿಸುತ್ತದೆ, ತಳ್ಳದಿದ್ದರೆ ಅದು ಇದ್ದಲ್ಲಿಯೇ ಇರುತ್ತದೆ. ಇದು ಆಲ್ರೆಡಿ ಈಗ ಲಾ ಆಫ್ ಇನರ್ಷಿಯಾದಲ್ಲಿ ಏನು ನೋಡಿದ್ವಿ ಅದೇನೇ ಪಾಯಿಂಟ್. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ಕಾರು ಏಕಾಏಕಿ ನಿಂತಾಗ ಪ್ರಯಾಣಿಕರು ಮುಂಭಾಗಕ್ಕೆ ವಾಲುತ್ತಾರೆ. ಅಂದರೆ ಈಗ ನಾವು ಬಸ್ನಲ್ಲಿ ಹೋಗ್ಬೇಕಿದ್ರೆ ನೋಡಿರ್ತೀವಿ, ಬ್ರೇಕ್ ಹಾಕಿದ ತಕ್ಷಣ ನಾವು ಮುಂದೆಗಡೆ ಮುಖಕ್ಕೆ ಹೊಡೆಯುತ್ತೆ ಅಲ್ವಾ, ಅಂದರೆ ಮುಂದಕ್ಕೆ ವಾಲ್ತೀವಿ. ಅವರ ದೇಹ ಚಲನೆಯಲ್ಲೇ ಇರಲಿಕ್ಕೆ ಪ್ರಯತ್ನ ಪಡುತ್ತೆ. ಇದು ಕೂಡ ನ್ಯೂಟನ್ಸ್ ಫಸ್ಟ್ ಲಾಗೆ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟು ಸೆಕೆಂಡ್ ಲಾ ನೋಡೋಣ. ಸೆಕೆಂಡ್ ಲಾ ಏನು ಹೇಳುತ್ತೆ ಅಂತಂದರೆ, ವಸ್ತುವಿನ ತ್ವರಣೆ ಅಂದರೆ ಆಕ್ಸಿಲರೇಷನ್, ಅದರ ಮೇಲೆ ಕಾರ್ಯನಿರ್ವಹಿಸುವ ಬಲಕ್ಕೆ, ಅಂದರೆ ಅದರ ಮೇಲೆ ಏನು ಫೋರ್ಸ್ ಅಪ್ಲೈ ಆಗುತ್ತೋ ಅದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ, ಮತ್ತು ಅದರ ಭಾರಕ್ಕೆ ವ್ಯತಿರಿಕ್ತ ಅನುಪಾತವಾಗಿ ಇರುತ್ತದೆ, ಅಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ, ಅಂದರೆ ಮಾಸಿಗೆ. ಅದರ ಸೂತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ. F=m×a. ಎಫ್ ಅಂತಂದರೆ ಇಲ್ಲಿ ಫೋರ್ಸ್, ಎಮ್ ಅಂತಂದರೆ ಮಾಸ್, ಎ ಅಂದರೆ ಆಕ್ಸಿಲರೇಷನ್. ಇಲ್ಲಿ ಫೋರ್ಸ್ಗೆ ಮಾಸ್ ಮತ್ತು ಆಕ್ಸಿಲರೇಷನ್ ಎರಡೂ ಕೂಡ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಆದರೆ ಮಾಸ್ ಮತ್ತು ಆಕ್ಸಿಲರೇಷನ್ ಬಂದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಎಲ್ಲಿ ಆಕ್ಸಿಲರೇಷನ್ ಜಾಸ್ತಿ ಇರುತ್ತೋ ಅಲ್ಲಿ ಮಾಸ್ ಕಡಿಮೆ ಇರುತ್ತೆ, ಎಲ್ಲಿ ಮಾಸ್ ಕಡಿಮೆ ಇರುತ್ತೋ ಅಲ್ಲಿ ಆಕ್ಸಿಲರೇಷನ್ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ ನೋಡೋದಾದರೆ, ಒಂದು ದೊಡ್ಡ ಗಾತ್ರದ ಅಂದರೆ ತೂಕದಲ್ಲೂ ಕೂಡ ಅಂದರೆ ಹೆಚ್ಚಿರುತ್ತೆ ಅಂಥ ಒಂದು ಬಾಲ್ ಇರುತ್ತೆ, ಒಂದು ಚಿಕ್ಕನಾದಂಥ ಒಂದು ಬಾಲ್ ಇರುತ್ತೆ. ಆ ಎರಡು ಬಾಲ್ನು ಒಂದೇ ಪ್ಲೇಸಲ್ಲಿ ಇಟ್ಟು ಒಂದೇ ಫೋರ್ಸನ್ನು ಅಪ್ಲೈ ಮಾಡಬೇಕಾಗುತ್ತೆ. ಆ ಫೋರ್ಸಲ್ಲಿ ತಳ್ಳಿದ್ರೆ ತುಂಬ ಗಾತ್ರ ಇರ್ತಕ್ಕಂಥ ಬಾಲು ಸ್ವಲ್ಪ ದೂರ ಹೋಗುತ್ತೆ, ಆದರೆ ಹಗುರವಾಗಿರ್ತಕ್ಕಂಥ ಬಾಲು ಅಷ್ಟೇ ಫೋರ್ಸಲ್ಲಿ ತುಂಬ ದೂರ ಚಲಿಸುತ್ತೆ. ಇದೇ ಆಕ್ಸಿಲರೇಷನ್ ಮತ್ತು ಮಾಸ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತಿರೋದು. ಈಗ ಎಕ್ಸಾಂಪಲ್ನ ನೋಡೋದಾದರೆ, ಕ್ರಿಕೆಟ್ ಚೆಂಡಿಗೆ ಹೆಚ್ಚು ಬಲದಿಂದ ಬ್ಯಾಟ್ ಹೊಡೆದರೆ ಅದು ಹೆಚ್ಚು ವೇಗವಾಗಿ ಹೋಗುತ್ತದೆ. ಕಾರು ವೇಗವಾಗಿ ಚಲಿಸಲು ಹೆಚ್ಚು ಬಲ ಬೇಕು. ಭಾರವಾದ ವಸ್ತುವನ್ನು ಚಲಿಸಲು ಹೆಚ್ಚು ಬಲ ಬೇಕು. ಹಗುರವಾದ ಚೆಂಡು ಮತ್ತು ಭಾರವಾದ ಚೆಂಡು ಒಂದೇ ಬಲದಿಂದ ಹೊಡೆದಾಗ ಹಗುರ ಚೆಂಡು ಹೆಚ್ಚು ದೂರ ಹೋಗುತ್ತದೆ. ಇಲ್ಲಿ ಉದಾಹರಣೆಗಳು ನಮಗೆ F=ma ಈ ಒಂದು ಬೇಸ್ ಮೇಲೂ ಕೇಳಿದ್ದಾರೆ. ಜೊತೆಗೆ ಎ ಮತ್ತು ಆಕ್ಸಿಲರೇಷನ್ ಮತ್ತು ಮಾಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದ್ರ ಮೇಲೇನೂ ಕೂಡ ಎಕ್ಸಾಂಪಲ್ಗಳು ಬಂದಿದೆ. ನೆಕ್ಸ್ಟ್, ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಪ್ರತಿಯೊಂದು ಕ್ರಿಯೆಗೆ ವಿರೋಧ ದಿಕ್ಕಿನಲ್ಲಿ ಸಮಾನ ಪ್ರಮಾಣದ ಪ್ರತಿಕ್ರಿಯೆ ಇರುತ್ತದೆ. ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಎನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಇದರ ಅರ್ಥ, ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದರೆ ಆಪೋಸಿಟ್ ಅಂದರೆ ಅದರ ವಿರುದ್ಧ ದಿಕ್ಕಿನಿಂದ ಅಷ್ಟೇ ಪ್ರಮಾಣದ ಬಲ ಪ್ರಯೋಗವಾಗುತ್ತೆ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ,
ಗನ್ನಿನಿಂದ ಗುಂಡು ಹಾರಿಸಿದಾಗ ಗನ್ ಹಿಂತಿರುಗುವುದು, ಅಂದರೆ ಗನ್ ಹಿಂದಕ್ಕೆ ಬಂದಾಗ ಆಗುತ್ತೆ. ಜೊತೆಗೆ ದೋಣಿಯಲ್ಲಿ ಈಜುಗಾರನು ನೀರನ್ನು ಹಿಂಬದಿಗೆ ತಳ್ಳಿದಾಗ ದೋಣಿ ಮುಂದಕ್ಕೆ ಚಲಿಸುತ್ತದೆ. ನೆಕ್ಸ್ಟ್, ಮಾನವನು ನೆಲದ ಮೇಲೆ ಕಾಲಿಟ್ಟು ಒತ್ತಿದಾಗ ನೆಲ ವ್ಯಕ್ತಿಯನ್ನು ಮೇಲಕ್ಕೆ ತಳ್ಳುತ್ತದೆ. ಇದರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ತಿಳ್ಕೊಂಡಿರ್ಬೇಕಾಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಮತ್ತು ಅಕ್ಕಿ ಚಲಿಸ್ತಕ್ಕಂಥದ್ದಾಗಿರ್ಬೋದು. ಜೊತೆಗೆ ರಾಕೆಟ್ ಕಾರ್ಯನಿರ್ವಹಿಸೋದು ಕೂಡ ಈ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಮೇಲೆ. ಈಗ ಇದಕ್ಕೆ ಟ್ರಿಕ್ಸ್ನ ನೋಡೋದಾದರೆ, ಈ ರಾಗ ಅಕ್ಕಿಯದ್ದು, ಅಂದರೆ ಇದು ಥರ್ಡ್ ಲಾಗೆ ಮಾತ್ರ ಬಂದಿರುವಂಥದ್ದು. ಈ ಅಂತಂತಂದರೆ ಈಜು, ರಾ ಅಂತಂದರೆ ರಾಕೆಟ್, ಗಾ ಅಂತಂತಂದರೆ ಗನ್, ಅಕ್ಕಿ ಅಂತಂದರೆ ಅಕ್ಕಿ ಆರ್ತಕ್ಕಂಥದ್ದು, ಕೊನೆಯಲ್ಲಿ ದೋ ಅಂತ ಬಂದಿದೆ. ಸೊ ದೋಣಿ ಅಂದರೆ ದೋಣಿಯಲ್ಲಿ ಹುಟ್ಟು ಹಾಕ್ತಕ್ಕಂಥದ್ದಾಗಿರ್ಬೋದು ಅಥವಾ ಈಜುಗಾರ ಈಜ್ತಕ್ಕಂಥದ್ದಾಗಿರ್ಬೋದು, ಎರಡೂ ಕೂಡ ಇದಕ್ಕೆ ಎಕ್ಸಾಂಪಲ್ಗಳಾಗಿರುತ್ತೆ. ಇಲ್ಲಿಗೆ ನ್ಯೂಟನ್ಸ್ ಲಾ ಆಫ್ ಮೋಷನ್ ಬಗ್ಗೆ ತಿಳಿಸಿಕೊಟ್ಟಿದ್ದಾಯಿತು. ಇನ್ನಿತರ ವಿಡಿಯೋಗಳಿಗೆ ಜ್ಞಾನಶ್ರೀ ಚಾನಲನ್ನು ವಿಸಿಟ್ ಮಾಡಿ. ಕಂಪ್ಯೂಟರ್ ಮತ್ತು ಕಾನ್ಸ್ಟಿಟ್ಯೂಷನ್ ಮೇಲಿನೂ ಕೂಡ ಕೆಲವೊಂದಷ್ಟು ಟ್ರಿಕ್ಸ್ ವೀಡಿಯೋಸ್ ಇದೆ, ಅದನ್ನು ನೋಡಿ ತುಂಬ ಉಪಯುಕ್ತವಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.